ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾನ್ಸ್ಟಿಪೇಷನ್ಗೆ ಅಥವಾ ಮಲಬದ್ಧತೆಗೆ ಹಾಗೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುವಂತಹ ಒಂದು ಹೆಲ್ದಿ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹೀರೆಕಾಯಿ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದಲ್ವಾ. ಹೀರೆಕಾಯಿನ ನಾವು ಯೂಸ್ ಮಾಡ್ತೀವಿ, ಅದರಲ್ಲಿ ಅಧಿಕ ನಾರಿನಂಶ ಇದೆ ಅಂತ ನಮಗೆ ಗೊತ್ತು, ಹಾಗೆ ಅದು ಜೀರ್ಣಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಕೂಡ ಗೊತ್ತು. ಬಟ್ ನಾನು ಇವತ್ತಿಲ್ಲಿ ಹೀರೆಕಾಯಿಂದ ಏನೂ ಮಾಡ್ತಾ ಇಲ್ಲ, ಬಟ್ ಅದರ ಸಿಪ್ಪೆನ ಅಂದರೆ ನಾವು ನಾರ್ಮಲ್ ಆಗಿ ಹೀರೆಕಾಯಿ ಸಿಪ್ಪೆನ ಬಿಸಾಕ್ತೀವಿ ಅಲ್ವಾ, ಆ ಸಿಪ್ಪೆನ ಯೂಸ್ ಮಾಡಿ ಮಾಡುವಂತಹ ಒಂದು ಹೆಲ್ದಿ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹಾಗೆ ಅದರಿಂದ ಏನೇನು ಇನ್ನೂ ಅನೇಕ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಇದನ್ನೆಲ್ಲ ಡೀಟೇಲ್ ಆಗಿ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀರೆಕಾಯಿ ತುಂಬ ಈಸಿಯಾಗಿ ಎಲ್ಲ ಕಡೆ ಸಿಗುವಂಥ ತರಕಾರಿ. ಇವತ್ತು ನಾನು ಇದರ ಸಿಪ್ಪೆಯಿಂದ ಹೇಗೆ ಗೊಜ್ಜು ಮಾಡೋದಂತ ಹೇಳ್ತಾ ಇದ್ದೀನಲ್ವ. ಸೊ ಫಸ್ಟಿಗೆ ಇದನ್ನ ತೊಳೆದಿಟ್ಕೊಳ್ಬೇಕು. ತೊಳೆದಿಟ್ಕೊಂಡು ಅದರ ಸಿಪ್ಪೆನ ನೀಟಾಗಿ ತೆಕ್ಕೊಳ್ಬೇಕು. ಹೊರಗಡೆಯಿಂದ ತಂದಾಗ ನಾವು ಕಟ್ ಮಾಡುವಾಗ ತೊಳೆದೇ ಹಾಗೆ ಯೂಸ್ ಮಾಡಬಾರ್ದು ಯಾವಾಗಲೂ ಕೂಡ. ಅದರಲ್ಲಿ ಹೊರಗಡೆಯಿಂದ ಬಂದಂತಹ ಧೂಳು ಎಲ್ಲ ಕೂಡ ಇರುತ್ತೆ. ಸೊ ಫಸ್ಟ್ ಒಂದ್ಸರಿ ನೀಟಾಗಿ ತೊಳ್ಕೊಂಬಿಡಬೇಕು. ಫಸ್ಟಿಗೆ ಇದರ ಸಿಪ್ಪೆನ ತೆಕ್ಕೊಂಬಿಡೋಣ. ಪೀಲರಲ್ಲಿ ತೆಗಿಬೋದು, ಬಟ್ ಅದು ಒಂಥರ ಕಸ ಥರ ಆಗಿಬಿಡುತ್ತೆ. ಸೊ ನಾನು ಚಾಕುವಲ್ಲೇ ತೆಗಿತಾ ಇದ್ದೀನಿ ಇದನ್ನು ನಾವು ಹೇಗೂ ಯೂಸ್ ಮಾಡೋದ್ರಿಂದ ಸ್ವಲ್ಪ ದಪ್ಪವಾಗಿ ಸಿಪ್ಪೆ ಬಂದರೂ ಕೂಡ ಓಕೆ. ಸ್ವಲ್ಪ ಎಳೆಯದಾಗಿರೋ ಹೀರೆಕಾಯಿ ಆದರೆ ಸಿಪ್ಪೆನೂ ಚೆನ್ನಾಗಿರುತ್ತೆ, ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಸಿಪ್ಪೆ ತೆಗಿಯೋಕ್ಕೇನೂ ಕಷ್ಟ ಆಗಲ್ಲ, ಚಾಕುವಲ್ಲಿ ಕೂಡ ಈಸಿಯಾಗೇ ಬರುತ್ತೆ. ಒಂದು ಉದ್ದ ಇದ್ದರೆ ಹೀರೆಕಾಯಿ ಅದನ್ನ ಒಂದೆರಡು ಪೀಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಸಿಪ್ಪೆ ತೆಗಿಬೋದು. ಹೀರೆಕಾಯಿ ಇದೆಯಲ್ಲ, ನಮ್ಮ ಹೊಟ್ಟೆಯ ಸಮಸ್ಯೆಗಳಿಗೆ ಹಾಗೆ ಜೀರ್ಣಕ್ರಿಯೆಗೆ ಎಲ್ಲದೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ನಾರಿನಂಶ ತುಂಬ ಜಾಸ್ತಿ ಇದೆ. ಆದರೆ ಕೆಲವರಿಗೆ ಹೀರೆಕಾಯಿ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅದು ಸ್ವಲ್ಪ ಮೆತ್ತಗೆ ಆಗುತ್ತೆ ಅಂತ ಹೇಳಿ. ಆದರೆ ನಾವು ಹೀರೆಕಾಯಲ್ಲಿ ಎಷ್ಟು ನಾರಿನಂಶ ಇದೆ ಅಲ್ಲ, ಅದಕ್ಕಿಂತ ಜಾಸ್ತಿ ಅದರ ಸಿಪ್ಪೆಯಲ್ಲಿ ಇದೆ. ಕೆಲವರು ಹೀರೆಕಾಯಿ ಯೂಸ್ ಮಾಡಿದ ಮೇಲೆ ಹೀರೆಕಾಯಿ ಸಿಪ್ಪೆನ ಬಿಸಾಕ್ಬಿಡ್ತಾರೆ. ಸೊ ಆ ಥರ ಬಿಸಾಕೋದ್ಕಿಂತ ನಾವು ಈ ಥರ ಗೊಜ್ಜು ನಾನು ಇವತ್ತೇನು ಹೇಳ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅನ್ನದ ಜೊತೆ, ಚಪಾತಿ, ದೋಸೆ, ಇಡ್ಲಿ ಯಾವುದ್ರ ಜೊತೆ ಬೇಕಾದರೂ ತಿನ್ನಬಹುದು. ಆ ಥರ ಒಂದು ಗೊಜ್ಜು ಮಾಡಿಕೊಂಡು ತಿಂದರೆ ವೇಸ್ಟ್ ಕೂಡ ಆಗಲ್ಲ ಏನು, ಹಾಗೆ ನಮ್ಮ ಹೆಲ್ತ್ಗೆ ಕೂಡ ಇದು ತುಂಬ ಒಳ್ಳೆಯದಾಗಿರೋದ್ರಿಂದ ತುಂಬ ಮತ್ತು ಈಸಿಯಾಗಿ ಮಾಡಬಹುದು. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ನಾರಿನಂಶ ತುಂಬ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಯಾರಿಗೆ ಇರುತ್ತೆ, ಅಥವಾ ಮೋಷನ್ ಹೋಗುವಾಗೆಲ್ಲ ಯಾರಿಗೆ ತುಂಬ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಜೀರ್ಣಶಕ್ತಿದೆಲ್ಲ ಪ್ರಾಬ್ಲಮ್, ಅಂಥವರು ಇದನ್ನು ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ಹೀರೆಕಾಯಿ ಅಥವಾ ಹೀರೆಕಾಯಿ ಸಿಪ್ಪೆ ಇದನ್ನು ಯೂಸ್ ಮಾಡ್ತಾ ಇದ್ದರೆ ಆದಷ್ಟು ಬೇಗ ಅವರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಹಾಗೆ ಆ ಥರ ಪ್ರಾಬ್ಲಮ್ ಬರೋದಿಲ್ಲ. ಅವರೇನಾದರೂ ಹೀರೆಕಾಯಿ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದರೆ ಆ ಥರ ಪ್ರಾಬ್ಲಮ್ಸೇ ಅವ್ರಿಗೆ ಯಾವತ್ತೂ ಬರೋದಿಲ್ಲ. ಇದು ಸಿಪ್ಪೆ ತೆಗೆದಾದ್ಮೇಲೆ ಹೀರೆಕಾಯಿ ನೀವು ಇದನ್ನು ಗೊಜ್ಜು ಎಲ್ಲ ಮಾಡಬಹುದು, ಇಲ್ಲ ಪಲ್ಯ, ಸಾಂಬಾರು, ಬೋಂಡ ಕೂಡ ಮಾಡ್ತಾರೆ, ಅಂದರೆ ಬಜ್ಜಿ ಕೂಡ ಮಾಡ್ತಾರೆ ಹೀರೆಕಾಯಿಂದ. ಸೊ ಯಾವುದಕ್ಕೆ ಬೇಕಂದರೆ ಯೂಸ್ ಮಾಡ್ಕೊಳ್ಬಹುದು. ಇದನ್ನು ದಾಲ್ ಕೂಡ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆಲ್ಲ ನೀವು ಈ ಹೀರೆಕಾಯಿನ ಯೂಸ್ ಮಾಡ್ಕೊಳ್ಬಹುದು. ಇವಾಗ ನೀವು ಈ ಸಿಪ್ಪೆ ಏನು ತೆಗೆದಿಟ್ಕೊಂಡಿರ್ತೀರ ಅದನ್ನು ಚಿಕ್ಕದಾಗಿ ಒಂದಿಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡು ಬಿಡಬೇಕು. ನೀವು ಈ ಥರ ಕೈಯಲ್ಲೇ ಕಟ್ ಮಾಡಿಬಿಡ್ಬೋದು ಆರಾಮ್ಸೆ, ಇಲ್ಲ ಆದರೆ ಚಾಕುವಲ್ಲಿ ಕೂಡ ಮಾಡಬಹುದು. ನಾನು ಇಲ್ಲಿ ಕಟ್ಟೆ ಹಾಕಿ ಮಾಡ್ತಿದ್ದೀನಿ ಅಂತ ಹೇಳಿದರೆ ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಸೊ ಮಿಕ್ಸಿಗೆ ಹಾಕೋಕ್ಕೆ ಈಸಿ ಆಗಲಿ ಅಂತ ಹೇಳಿ ಒಂದಿಷ್ಟಿಷ್ಟು ಉದ್ದಕ್ಕೆ, ಇಲ್ಲಾದರೆ ಮಿಕ್ಸಿ ಜಾರಲ್ಲಿ ಬ್ಲೇಡ್ಗೆ ಸಿಕ್ಕೊಂಬಿಡುತ್ತೆ, ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಬಿಡ್ಬೇಕು. ಇದನ್ನು ಇಷ್ಟಿಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡ್ರೂ ಕೂಡ ಓಕೆ. ನೀವು ಈ ಹೀರೆಕಾಯಿ ಆಲ್ರೆಡಿ ತೊಳೆದಿಟ್ಕೊಂಡಿರೋದ್ರಿಂದ ಮತ್ತೆ ಇನ್ನೂ ಸಿಪ್ಪೆನ ತೊಳಿಬೇಕಂತ ಇಲ್ಲ. ಬೇಕಂದರೆ ನೀವು ಇನ್ನೊಮ್ಮೆ ಸಿಪ್ಪೆ ತೆಗೆದ ಮೇಲೆ ತೊಳೆದು ಕೂಡ ಇಟ್ಕೊಳ್ಬಹುದು. ಈಗ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಚಟ್ನಿ ಮಾಡೋದಕ್ಕಂತ ಹೇಳಿಬಿಡ್ತೀನಿ. ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. 1 ಬೌಲ್ ಆಗುವಷ್ಟು ಹೀರೆಕಾಯಿಯ ಸಿಪ್ಪೆ ನಾವೇನು ತೊಗೊಂಡಿದ್ದೀವಿ ಅದು. ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ತೆಂಗಿನ ತುರಿ, ಹಸಿ ತೆಂಗಿನ ತುರಿ ಟೇಸ್ಟ್ ಜಾಸ್ತಿ ಇರುತ್ತೆ. ಇದಕ್ಕೆ ತೆಂಗಿನ ತುರಿ ಜಾಸ್ತಿ ಬೇಕಾಗೋದಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಸಿಪ್ಪೆಯನ್ನು ಮೇನ್ ಇಂಗ್ರೀಡಿಯೆಂಟಾಗಿ ಯೂಸ್ ಮಾಡ್ತಿರೋದ್ರಿಂದ. ಹಾಗೆ ಇದು ನಾವು ವಾಟೆ ಹುಳಿ ಪುಡಿ ಅಂತ ಹೇಳ್ತೀವಿ, ಇದನ್ನು ನಮ್ಮ ಊರ ಕಡೆಯಲ್ಲಿ ಸಿಗುತ್ತೆ. ಇದು ನೀವು ಇದರ ಬದಲಿಗೆ ಹುಣಸೆ ಹಣ್ಣನ್ನು ಕೂಡ ಯೂಸ್ ಮಾಡಬಹುದು. ನಾವು ಕೆಲವೊಂದೆಲ್ಲ ಚಟ್ನಿಗೆಲ್ಲ ಇದನ್ನು ಹಾಕ್ತೀವಿ, ಇದರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ.
ಹುಣಸೆ ಹಣ್ಣಿನ ಟೇಸ್ಟೇ ಡಿಫ್ರೆಂಟ್, ಇದರ ಟೇಸ್ಟ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 8ರಿಂದ 10 ಎಲೆ ಸಾಕಾಗುತ್ತೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಇದಿಷ್ಟು ನಮಗೆ ಹೀರೆ ಸಿಪ್ಪೆಯ ಗೊಜ್ಜು ಮಾಡೋಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್. ಬನ್ನಿ ಈಗ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ಒಂದು ಪಾತ್ರೆಗೆ ನಾವು ಇದನ್ನ ಬೇಯಿಸ್ಕೊಳ್ಬೇಕೀಗ ಹೀರೆಕಾಯಿ ಸಿಪ್ಪೆನ. ಸೊ ಇದನ್ನು ಒಂದು ಪಾತ್ರೆಗೆ ಹಾಕಿ, ನೀವು ಬೇಕಂದರೆ ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಬೋದು, ಕುಕ್ಕರಲ್ಲಾದರೆ 1 ವಿಸಿಲ್ ಸಾಕಾಗುತ್ತೆ. ನಾನಿಲ್ಲಿ ಡೈರೆಕ್ಟಾಗಿ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಸಿಪ್ಪೆನ ಹಾಕಿ ಆಮೇಲೆ ನಾನು ತೊಗೊಂಡಿರುವಂತಹ ವಾಟೆ ಹುಳಿ ಪುಡಿ ಇದನ್ನು ಹಾಕಿ, ನೀವೇನಾದ್ರು ಹುಣಸೆ ಹಣ್ಣು ತೊಗೊಂಡಿದ್ರೆ ಅದರ ರಸನಾದರೆ ಡೈರೆಕ್ಟ್ ಹಾಕ್ಬೋದು, ಹುಣಸೆ ಹಣ್ಣಾದರೆ ರುಚಿಗೆ ಬೇಕಾಗುವಷ್ಟು ಹುಣಸೆ ಹಣ್ಣನ್ನು ಹಾಕಿ, ನಾನಿದು ಅರ್ಧ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ, ತುಂಬ ಜಾಸ್ತಿ ಹಾಕಬೇಡಿ, ಚಟ್ನಿ ತುಂಬ ನೀರಾಗಿಬಿಡುತ್ತೆ. ಸೊ ನಿಮಗೆ ಇದು ಬೇಯೋಕ್ಕೆ ಎಷ್ಟು ಬೇಕಾಗ್ಬೋದು, ಒಂದು ಅರ್ಧ ಲೋಟ ಆಗುವಷ್ಟು ಅಷ್ಟು ನೀರನ್ನು ಹಾಕಿ, ಇದು ಬೇಗನೆ ಬೆಂದು ಬಿಡುತ್ತೆ, ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ. ಅಷ್ಟೊತ್ತು ಬೇಯಿಸೋಕೆ ಎಷ್ಟು ನೀರು ಬೇಕಾಗಬಹುದು ಅಷ್ಟು ನೀರನ್ನು ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಡಿ. ಒಲೆ ಹಚ್ಚಿದವರು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಿ. ಪ್ಲೇಟನ್ನು ಮುಚ್ಚಿಡೋದ್ರಿಂದ ಅದು ಸ್ವಲ್ಪ ಬೇಗನೆ ಬೇಯುತ್ತೆ. ಇದು 10 ನಿಮಿಷ ಆಗಿದೆ. ಈಗ ನೋಡಿ, ಇದು ಸರಿಯಾಗಿ ಬೆಂದಿದೆ. ಗ್ರೀನ್ ಕಲರ್ ಇರೋದು ಬೆಂದಿರೋ ಕಲರ್ ಗೊತ್ತಾಗ್ತಾ ಇದೆ ನಮಗಿದರಲ್ಲಿ. ಸೊ ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು. ಇದನ್ನು ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಬಿಡೋಣ. ಅಷ್ಟರಲ್ಲಿ ನಾವು ಇನ್ನೊಂದು ಸ್ವಲ್ಪ ಮೆಣಸೆಲ್ಲ ಹುರಿದಿಟ್ಕೊಳ್ಳೋದಿದೆ, ಅದನ್ನೆಲ್ಲ ಮಾಡ್ಕೊಂಬಿಡೋಣ. ಈ ಥರ ಒಂದು ಒಗ್ಗರಣೆ ಮಾಡುವಂತಹ ಸೌಟ್ ಅಥವಾ ನೀವು ಚಿಕ್ಕ ಬಾಣಲೆದಾದರೂ ಓಕೆ, ಅದನ್ನು ಬೆಚ್ಚಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 1/4 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆ ಹಾಕ್ಬೋದು. ಅದಕ್ಕೆ ನಾವು ತೊಗೊಂಡಿರುವಂತಹ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಉದ್ದಿನಬೇಳೆನ ಹಾಕಿ ಅದನ್ನ ಸ್ವಲ್ಪ ಕೆಂಪಗೆ ಹುರಿಬೇಕು. ಇದೀಗ ಸ್ವಲ್ಪ ಕೆಂಪಗಾಗಿದೆ ಅಲ್ಲ, ಇಷ್ಟಾದರೆ ಸಾಕು. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಬಿಡೋಣ ಫಸ್ಟಿಗೆ. ಇದಕ್ಕೆ ನೀವು ಮತ್ತೆ ಏನು ಎಣ್ಣೆ ಹಾಕಬೇಕಂತ ಇಲ್ಲ, ಉಳಿದಿರೋ ಎಣ್ಣೆನೇ ಸಾಕು. ಅದಕ್ಕೆ ನೀವು ತೊಗೊಂಡಿರುವಂತಹ ಒಣಮೆಣಸನ್ನು ಹಾಕ್ಕೊಳ್ಳಿ, ಬ್ಯಾಡಗಿ ಮೆಣಸನ್ನು. ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಫ್ರೈ ಮಾಡಿದಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಯಾವಾಗಲೂ ನೀವು ಹಸಿಯಾಗಿ ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದನ್ನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಮೆಣಸು ಅರ್ಧ ಫ್ರೈ ಆಗ್ತಾ ಇದ್ದಂಗೆ ನೀವು ತೊಗೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕಿ. ಮೆಣಸು ಕರಿಬೇವು ಫಸ್ಟಿಗೆ ಒಟ್ಟಿಗೆ ಹಾಕಿಬಿಟ್ರೆ ಕರಿಬೇವು ಕರಟಿ ಹೋದಂಗೆ ಆಗುತ್ತೆ. ಸೊ ಮೆಣಸು ಅರ್ಧಂಶ ಫ್ರೈ ಆದಮೇಲೆ ಕರಿಬೇವನ್ನ ಹಾಕಿ. ಇಲ್ಲ ಅಂದರೆ ಮೆಣಸು ಫುಲ್ಲು ಫ್ರೈ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ಕೂಡ ಕರಿಬೇವು ಹಾಕ್ಬೋದು. ಇದೀಗ ಸರಿಯಾಗಿ ಫ್ರೈ ಆಗಿದೆ ಕರಿಬೇವು ಹಾಗೂ ಮೆಣಸು. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಗರಿ ಗರಿ ಕಾಣಿಸ್ತಾ ಇದೆ. ಇಷ್ಟ ಆದ ಕೂಡಲೇ ಗ್ಯಾಸನ್ನು ಆಫ್ ಮಾಡಿಬಿಡಿ. ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ಹೀರೆಕಾಯಿ ಸಿಪ್ಪೆ ಮತ್ತು ಮೆಣಸು ತಣ್ಣಗಾದಮೇಲೆ ಫಸ್ಟಿಗೆ ನೀವು ಹುರಿದಿಟ್ಕೊಂಡಿರುವಂತಹ ಮೆಣಸು ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಬಿಡಿ ಮಿಕ್ಸಿ ಜಾರ್ಗೆ. ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದೀಗ ಪೌಡರ್ ಆಗಿದೆ. ಈಗ ನಾವು ತೊಗೊಂಡಿರುವಂತಹ ಕಾಯಿ ತುರಿ ಹಾಕ್ಕೊಂಬಿಡೋಣ. ಸಣ್ಣ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ನೀವು ಬೇಯಿಸಿ ಇಟ್ಕೊಂಡಿರುವಂತಹ ಹೀರೆಕಾಯಿ ಸಿಪ್ಪೆನ ಹಾಕ್ಬೋದು. ಆ ನೀರನ್ನು ಸೇರಿಸಿ ಹಾಕಬೇಕು. ನೀವು ಮಿಕ್ಸಿ ಮಾಡೋಕ್ಕೆ ಇದೇ ನೀರನ್ನು ಹಾಕ್ಕೊಳ್ಬಹುದು. ಫಸ್ಟಿಗೆ ನಾನು ಹೀರೆಕಾಯಿ ಸಿಪ್ಪೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕಂತ ನೋಡಿಕೊಂಡು ಹಾಕ್ಕೊಳ್ಬೇಕು, ಒಂದೇ ಸರಿ ಅಷ್ಟು ಹಾಕ್ಕೊಂಬಿಡಬಾರ್ದು. ಇಷ್ಟು ಸಿಪ್ಪೆನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕು ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಬಹುದು. ಮತ್ತು ಒಂದೇ ಸರಿ ಹಾಕಿದರೆ ತುಂಬ ಜಾಸ್ತಿ ಆಗಿಬಿಟ್ರೆ ಕಷ್ಟ. ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು. ಒಂದು 1/4 ಅಂಶ ನುಣ್ಣಗಾಗುವಷ್ಟು ಮಿಕ್ಸಿ ಮಾಡಿ ಫಸ್ಟಿಗೆ. ಇದೀಗ 1/4 ಅಂಶ ಆಗುವಷ್ಟು ಮಿಕ್ಸಿ ಆಗಿದೆ. ಲಾಸ್ಟಲ್ಲಿ ನಾನು ಹುರಿದಿಟ್ಕೊಂಡಿರುವಂತಹ ಉದ್ದಿನಬೇಳೆನ ಹಾಕ್ತೀನಿ. ಉದ್ದಿನಬೇಳೆ ಲಾಸ್ಟಲ್ಲಿ ಹಾಕಿದರೆ ಸ್ವಲ್ಪ ತರಿಯಾಗಿ ರುಬ್ಬಬೇಕು ಅದನ್ನು, ಆವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅದು. ಫಸ್ಟಿಗೆ ಹಾಕಿಬಿಟ್ರೆ ತುಂಬ ನುಣ್ಣಗಾಗಿ ಹೋಗುತ್ತೆ, ಬಾಯಿಗೆ ಅಷ್ಟು ಸಿಗೋದಿಲ್ಲ. ಈ ಥರ ಎಂಡಿಂಗಲ್ಲಿ ಹಾಕಿ ಒಂದು 4 ಸುತ್ತು ತಿರುಗಿಸಿಬಿಟ್ರೆ ಬಾಯಿಗೆ ಸಿಗುವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದೀಗ ನುಣ್ಣಗೆ ಮಿಕ್ಸಿ ಆಗಿದೆ.
ಇದನ್ನು ನೀವು ಹಾಗೆ ಬೇಕಂದರೆ ತಿನ್ನಬಹುದು, ಒಗ್ಗರಣೆ ಏನಾದರೂ ಆ್ಯಡ್ ಮಾಡಿಕೊಂಡು ಬೇಕಂದರೆ. ಇಲ್ಲ ಆದರೆ ನಾನಿವಾಗ ಅದನ್ನ ಮತ್ತೆ ಕುದಿಸ್ತಾ ಇದ್ದೀನಿ. ಅದನ್ನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಈ ಥರ ಒಂದು ಬಾಣಲೆ ಅಥವಾ ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ನೀವು ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದು 1 ಸ್ಪೂನ್ ಆಗುವಷ್ಟು ಹಾಕಿ. ನಾನಿಲ್ಲಿ ಹಾಕ್ತಾ ಇರೋದು ಕೊಬ್ಬರಿ ಎಣ್ಣೆ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಒಂದು ಅರ್ಧ ಅಂಶ ಫ್ರೈ ಆಗ್ತಾ ಇದ್ದಂಗೆ ಒಂದು ಒಣಮೆಣಸನ್ನು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಬಹುದು. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವನ್ನ ಕೂಡ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಾಸಿವೆ ಪಟಪಟ ಅಂತ ಸಿಡಿದು ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದಾಗ ನೀವು ಮಿಕ್ಸಿ ಮಾಡ್ಕೊಂಡಿರೋದೇನಿದೆ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬಹುದು. ತುಂಬ ಗಟ್ಟಿಯಾಗಿರುತ್ತೆ ಅನಿಸುತ್ತೆ, ಯಾಕಂದರೆ ಕುದ್ದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೇ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ನೀರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು 2-3 ನಿಮಿಷ ಕುದಿಬೇಕದು. ತುಂಬ ಹೊತ್ತು ಬೇಡ, ಯಾಕಂತ ಹೇಳಿದರೆ ಆಲ್ರೆಡಿ ನಾವು ಹೀರೆಕಾಯಿ ಸಿಪ್ಪೆನ ಬೇಯಿಸ್ಕೊಂಡಿರೋದ್ರಿಂದ ಒಂದು 2-3 ನಿಮಿಷ ಕುದ್ರೆ ಸಾಕಾಗುತ್ತೆ. ನೀವು ಕುದಿಸ್ಬೇಕಂತ ಕೂಡ ಇಲ್ಲ, ಇದು ಆಪ್ಷನಲ್ ಆ್ಯಕ್ಚುಲಿ. ಬಟ್ ನೀವು ಕುದಿಸಿದ್ರೆ ಬೇಗ ಹಾಳಾಗೋದಿಲ್ಲ. ಕುದಿಸದೆ ಹಾಗೆ ಹಸಿ ಇಟ್ಟಾಗ ನೀವು ಮಧ್ಯಾಹ್ನ ಮಾಡಿದರೆ ಮಧ್ಯಾಹ್ನನೇ ಖಾಲಿ ಮಾಡಬೇಕಾಗತ್ತೆ. ರಾತ್ರಿ ತನಕ ಇಡೋಕೆ ಬರೋದಿಲ್ಲ ಕೆಲವೊಮ್ಮೆ, ಇಲ್ಲ ಫ್ರಿಜ್ಜಲ್ಲೆಲ್ಲ ಇಡಬೇಕಾಗತ್ತೆ. ಈ ಥರ ನೀವು ಕುದಿಸಿ ಬಿಟ್ಟರೆ ಮಧ್ಯಾಹ್ನ ಮಾಡಿದ್ದು ರಾತ್ರಿ ತನಕ ಏನೂ ಹಾಳಾಗೋದಿಲ್ಲ. ನೀವು ಫ್ರಿಜ್ಜಲ್ಲಿ ಕೂಡ ಇಡೋದೇನೂ ಬೇಕಾಗೋದಿಲ್ಲ. ಅದು ನಾವು ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದು ಒಂದು 2-3 ನಿಮಿಷ ಆಗಿದೆ. ಈಗ ಎಷ್ಟೊತ್ತು ಕುದಿಸಿ ಸ್ಟವ್ ಆಫ್ ಮಾಡಿ ಸರಿಯಾಗಿ ಫುಲ್ ಒಮ್ಮೆ ಬಿಸಿ ಆದರೆ ಸಾಕಾಗುತ್ತೆ. ಈ ಚಟ್ನಿನ ನೀವು ಹಸಿಮೆಣಸಲ್ಲಿ ಕೂಡ ಮಾಡಬಹುದು ಬೇಕಂತ ಹೇಳಿದರೆ. ಒಣಮೆಣಸು ಇಷ್ಟ ಇಲ್ಲ ಅನ್ನೋರು ಹಸಿಮೆಣಸಲ್ಲಿ ಮಾಡಬಹುದು. ಹಾಗಿರುವಾಗ ಈ ಥರ ಫ್ರೈ ಮಾಡೋದೇನು ಬೇಕಿರಲ್ಲ. ಅದನ್ನು ಡೈರೆಕ್ಟಾಗಿ ನೀವು ಬೇಯುವಾಗ, ಹೀರೆ ಸಿಪ್ಪೆ ಬೇಯುವಾಗಲೇ ಹಸಿಮೆಣಸು ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಬೇಯಿಸಿಬಿಟ್ರೆ ಲಾಸ್ಟಿಗೆ ಎಲ್ಲ ಒಟ್ಟಿಗೆ ಮಿಕ್ಸಿ ಮಾಡಿದರೆ ಕಾಯಿ ತುರಿ ಒಂದು ಆ್ಯಡ್ ಮಾಡಿಕೊಂಡು ಮುಗಿಯುತ್ತೆ. ನೋಡಿ, ಇದು ತುಂಬ ಬಿಸಿ ಬಿಸಿಯಾಗಿರುವಾಗಲೇ ಅನ್ನದ ಜೊತೆ ಅಥವಾ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಯಾವುದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಆದರೆ ಬಿಸಿ ಬಿಸಿ ಅನ್ನ ಇರುವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚಟ್ನಿ ಕೂಡ ಬಿಸಿ ಬಿಸಿ ಇರುವಾಗಲೇ ತಿಂತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ. ಖಾರ ಇಷ್ಟ ಆಗೋರಿಗೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡು ಊಟ ಮಾಡಿದರೆ ಕೂಡ ಊಟ ಸೇರ್ತಾ ಇಲ್ಲ ಅನಿಸಿದ್ರು ಕೂಡ ಚೆನ್ನಾಗೇ ಊಟ ಮಾಡಬಹುದು. ಅಷ್ಟು ಟೇಸ್ಟಿಯಾಗಿ ಇರುತ್ತಿದ್ದು. ನೋಡಿದ್ರಲ್ಲ, ತುಂಬ ಹೆಲ್ದಿಯಾಗಿರುವಂತಹ, ಅದೇ ರೀತಿ ನಮ್ಮ ಬಾಯಿಗೆ ಕೂಡ ತುಂಬ ರುಚಿಸುವಂತಹ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಅಥವಾ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ತುಂಬ ಈಸಿಯಾಗಿ ಮಾಡಬಹುದಾದಂಥದ್ದು. ನಾವು ಹೀರೆಕಾಯಿ ಸಿಪ್ಪೆನ ಬಿಸಾಕೋ ಬದಲಿಗೆ ಈ ಥರ ಒಂದು ಚಟ್ನಿ ಮಾಡಿಕೊಂಡು ತಿಂದರೆ ಹೆಲ್ತಿಗೂ ತುಂಬ ಒಳ್ಳೆಯದು, ಏನು ವೇಸ್ಟ್ ಕೂಡ ಆಗೋದಿಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.